2025ರ ಐಪಿಎಲ್ಗೆ ರೆಡಿಯಾಗಿರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಕ್ಯಾಪ್ಟನ್ ಯಾರು ಅನ್ನೋದೇ ಈಗಿರೋ ಪ್ರಶ್ನೆ. ಯಾಕಂದ್ರೆ ಐಪಿಎಲ್ ಹರಾಜಿನಲ್ಲಿ ನಾಯಕನಾಗುವಂತ ಯಾವ ಆಟಗಾರನನ್ನು ಕೂಡ ಖರೀದಿ ಮಾಡಿಲ್ಲ. ಇರೋ 22 ಆಟಗಾರರಲ್ಲಿ ಯಾರಿಗೆ ಸಾರಥ್ಯ ನೀಡ್ತಾರೆ ಅನ್ನೋ ಕನ್ಫ್ಯೂಷನ್ಸ್ಗಳ ನಡುವೆ ಕಿಂಗ್ ವಿರಾಟ್ ಕೊಹ್ಲಿಗೆ ಮತ್ತೆ ಪಟ್ಟಾಭಿಷೇಕ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗೆ ಮತ್ತೊಂದಷ್ಟು ಹೆಸರುಗಳು ಕೂಡ ರೇಸ್ನಲ್ಲಿವೆ. 2008ರಲ್ಲಿ ಐಪಿಎಲ್ ಜರ್ನಿ ಆರಂಭಿಸಿದಂತ RCB ತಂಡ ಈವರೆಗೆ 7 ನಾಯಕರನ್ನ ಕಂಡಿದೆ. ಅಷ್ಟಕ್ಕೂ ಯಾರು ಆ 7 ನಾಯಕರು, ಅವರ ಪರ್ಫಾರ್ಮೆನ್ಸ್ ಹೇಗಿತ್ತು, ಯಾರು ಬೆಸ್ಟ್ ಕ್ಯಾಪ್ಟನ್ ಅನ್ನೋ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನೇ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 18ನೇ ಸೀಸನ್ ಐಪಿಎಲ್ಗೆ ನ್ಯೂ ಲುಕ್ನಲ್ಲಿ ಕಾಣಿಸಿಕೊಳ್ಳುವಂತ RCB ಹೊಸ ಕ್ಯಾಪ್ಟನ್ ಒಂದಿಗೆ ಕಣಕ್ಕಿಳಿಯಲಿದೆ. ಹಾಗೆ ಚೊಚ್ಚಲ ಬಾರಿಗೆ ಟ್ರೋಫಿಯನ್ನ ಗೆಲ್ಲೋ ನಿರೀಕ್ಷೆಯಲ್ಲಿದೆ. ಬಟ್ ಅದಕ್ಕೂ ಮುನ್ನ ತಂಡಕ್ಕೆ ಹೊಸ ನಾಯಕನ ನೇಮಕ ಆಗಬೇಕಿದೆ. ಯಾಕಂದ್ರೆ ಕಳೆದ 3 ಸೀಸನ್ಗಳಿಂದ ಬೆಂಗಳೂರು ತಂಡವನ್ನ ಲೀಡ್ ಮಾಡಿದಂತ ಫಾಫ್ ಡುಪ್ಲೆಸಿಸ್ ರನ್ನ ಹರಾಜಿಗೂ ಮುನ್ನವೇ ಕೈಬಿಟ್ಟಿತ್ತು. ಹಾಗೆ ಮತ್ತೆ ತಂಡಕ್ಕೆ ಅವರನ್ನ ಸೇರಿಸಿಕೊಂಡಿಲ್ಲ. ಇನ್ನು ಕ್ಯಾಪ್ಟನ್ ಕ್ವಾಲಿಟೀಸ್ ಇದ್ದಂತ ಆಟಗಾರರಿಗೂ ಕೂಡ ಮಣೆ ಹಾಕಿಲ್ಲ. ಕಳೆದ 17 ಸೀಸನ್ಗಳ ಐಪಿಎಲ್ನಲ್ಲಿ 7 ನಾಯಕರನ್ನ ಕಂಡಿರುವಂತಹ ಬೆಂಗಳೂರು ತಂಡ ಇದೀಗ 8ನೇ ಸಾರಥಿಯ ಹುಡುಕಾಟದಲ್ಲಿದೆ. ಬೆಂಗಳೂರು ತಂಡವನ್ನ ಮುನ್ನಡೆಸಿದ ಮೊದಲ ನಾಯಕ ನಮ್ಮ ಕನ್ನಡಿಗ ರಾಹುಲ್ ದ್ರಾವಿಡ್. ಐಪಿಎಲ್ ಉದ್ಘಾಟನಾ ವರ್ಷದಲ್ಲಿ ರಾಹುಲ್ ದ್ರಾವಿಡ್ ನಾಯಕ. 2008ರಲ್ಲಿ ಐಪಿಎಲ್ ಎಂಬ ಕ್ರಿಕೆಟ್ ಹಬ್ಬದ ಟೂರ್ನಿ ಆರಂಭ ಆಗಿತ್ತು. ಫಸ್ಟ್ ಸೀಸನ್ ಅಲ್ಲಿ ಒಟ್ಟು 8 ತಂಡಗಳು ಭಾಗಿಯಾಗಿದ್ವು. ಬೆಂಗಳೂರು ತಂಡವನ್ನು ವಿಜಯ್ ಮಲ್ಯ ಖರೀದಿ ಮಾಡಿದ್ರು. ಮೊದಲ ಸೀಸನ್ನಲ್ಲಿ ನಮ್ಮ ಕನ್ನಡಿಗ ರಾಹುಲ್ ದ್ರಾವಿಡ್ ತಂಡವನ್ನ ಲೀಡ್ ಮಾಡಿದ್ರು. ಬಟ್ ಫಸ್ಟ್ ಸೀಸನ್ನಲ್ಲಿ ಬೆಂಗಳೂರು ಟೀಮ್ ಅಷ್ಟೇನು ಚೆನ್ನಾಗಿ ಪ್ರದರ್ಶನ ನೀಡಿರಲಿಲ್ಲ. 14 ಪಂದ್ಯಗಳ ಪೈಕಿ 4ರಲ್ಲಿ ಮಾತ್ರವೇ ಗೆಲುವನ್ನು ಕಂಡಿತ್ತು. ಹಾಗೆ 10 ಪಂದ್ಯಗಳಲ್ಲಿ ಸೋಲನ್ನು ಅನುಭವಿಸಬೇಕಾಯಿತು. ಹೀಗಾಗಿ ಪಾಯಿಂಟ್ಸ್ ಟೇಬಲ್ನಲ್ಲಿ 7ನೇ ಸ್ಥಾನ ಪಡೆಯುವ ಮೂಲಕ ಟೂರ್ನಿಯಿಂದ ಹೊರಬಿದ್ದಿತ್ತು. ಬಟ್ ಇದೊಂದೇ ಸೀಸನ್ ಮಾತ್ರವೇ ದ್ರಾವಿಡ್ ಅವರು ಕ್ಯಾಪ್ಟನ್ ಆಗಿದ್ದು. 2009 ಮತ್ತು 10ರಲ್ಲಿ ಬೆಂಗಳೂರು ತಂಡದ ಆಟಗಾರನಾಗಿ ಮುಂದುವರೆದಿದ್ರು. ಆನಂತರ RR ತಂಡವನ್ನ ಸೇರಿಕೊಂಡಿದ್ರು ರಾಹುಲ್ ದ್ರಾವಿಡ್. 2009ರಲ್ಲಿ ಕೆವಿನ್ ಪೀಟರ್ಸನ್ ಬಳಿಕ ಅನಿಲ್ ಕುಂಬ್ಳೆ ಕ್ಯಾಪ್ಟನ್. ರಾಹುಲ್ ದ್ರಾವಿಡ್ ಬಳಿಕ 2009ರಲ್ಲಿ ಕೆವಿನ್ ಪೀಟರ್ಸನ್ ಅವರು ಕ್ಯಾಪ್ಟನ್ಸಿಯನ್ನು ವಹಿಸಿಕೊಳ್ತಾರೆ. 6 ಪಂದ್ಯಗಳಲ್ಲಿ ಬೆಂಗಳೂರು ಟೀಮನ್ನ ಮುನ್ನಡೆಸ್ತಾರೆ. ಬಳಿಕ ಉಳಿದ ಪಂದ್ಯಗಳಿಗೆ ಅನಿಲ್ ಕುಂಬ್ಳೆ ಬೆಂಗಳೂರು ತಂಡದ ಸಾರಥ್ಯವನ್ನು ವಹಿಸಿಕೊಳ್ತಾರೆ. 2009 ಮತ್ತು 2010ರ ಸೀಸನ್ಗಳಲ್ಲಿ ಫ್ರಾಂಚೈಸಿಯನ್ನು ಮುನ್ನಡೆಸಿದ್ರು. ಮೊದಲ ಬಾರಿಗೆ ಅಂದ್ರೆ 2009ರಲ್ಲಿ ಬೆಂಗಳೂರು ತಂಡವನ್ನು ಫೈನಲ್ಗೂ ಕೂಡ ತಲುಪಿಸಿದ್ರು. ಬಟ್ ಟ್ರೋಫಿಯನ್ನು ಗೆಲ್ಲೋಕೆ ಆಗಿರಲಿಲ್ಲ. ಆನಂತರ 2010ರಲ್ಲಿ ಸೀಸನ್ನಲ್ಲಿ ಪ್ಲೇ ಆಫ್ಗೆ ಮುನ್ನಡೆಸ್ತಾರೆ. ಕುಂಬ್ಳೆ ನಾಯಕತ್ವದಲ್ಲಿ ಬೆಂಗಳೂರು ತಂಡ 35 ಪಂದ್ಯಗಳನ್ನು ಆಡಿದ್ದು 19ರಲ್ಲಿ ಗೆದ್ದಿದೆ. ಹಾಗೆ 16 ಪಂದ್ಯಗಳನ್ನು ಸೋಲು ಕಂಡಿದೆ. RCB ಪರ 53 ವಿಕೆಟ್ಗಳನ್ನು ಕುಂಬ್ಳೆ ಭೇಟಿಯಾಡಿದ್ರು. 2 ವರ್ಷ ಟೀಮ್ ನಡೆಸಿದ್ದ ಡೇನಿಯಲ್ ವೆಟ್ಟೋರಿ. ಅನಿಲ್ ಕುಂಬ್ಳೆ ಬಳಿಕ 2011 ಮತ್ತು 2012ರಲ್ಲಿ ಡೇನಿಯಲ್ ವೆಟ್ಟೋರಿ ಬೆಂಗಳೂರು ತಂಡದ ಕ್ಯಾಪ್ಟನ್ಸಿಯನ್ನು ವಹಿಸಿಕೊಳ್ತಾರೆ. ಬೆಂಗಳೂರು ಪರ 28 ಪಂದ್ಯಗಳನ್ನು ಆಡಿದಂಥ ವೆಟ್ಟೋರಿ 15 ಪಂದ್ಯಗಳಲ್ಲಿ ಗೆದ್ರೆ 13ರಲ್ಲಿ ಸೋಲನ್ನ ಕಂಡಿದ್ರು. 2013ರಲ್ಲಿ ಕ್ಯಾಪ್ಟನ್ಸಿ ವಹಿಸಿಕೊಂಡ ಕಿಂಗ್ ವಿರಾಟ್ ಕೊಹ್ಲಿ. ಡೇನಿಯಲ್ ವೆಟ್ಟೋರಿ ಬಳಿಕ ಬೆಂಗಳೂರು ತಂಡಕ್ಕೆ ನಾಯಕನಾದಂಥ ವಿರಾಟ್ ಕೊಹ್ಲಿ ಸತತ 9 ವರ್ಷಗಳ ಕಾಲ ಅಂದ್ರೆ 2013ರಿಂದ 2021ರವರೆಗೆ ತಂಡವನ್ನ ಲೀಡ್ ಮಾಡಿದ್ರು. ಈ 9 ವರ್ಷಗಳಲ್ಲಿ ಬೆಂಗಳೂರು ತಂಡ ಒಂದು ಸಲ ಮಾತ್ರ ಫಿನಾಲೆಯನ್ನು ತಲುಪಿತ್ತು. 2016ರಲ್ಲಿ ಫೈನಲ್ಗೆ ಹೋದ್ರೂ ಕೂಡ ಕಪ್ ಗೆಲ್ಲೋಕಾಗಿರಲಿಲ್ಲ. ಸನ್ ರೈಸರ್ಸ್ ಹೈದರಾಬಾದ್ ತಂಡ ಆ ವರ್ಷ ಚಾಂಪಿಯನ್ ಆಗಿತ್ತು. RCBಯ ಕ್ಯಾಪ್ಟನ್ ಆಗಿ 140 ಪಂದ್ಯಗಳಲ್ಲಿ ಮುನ್ನಡೆಸಿರುವಂಥ ವಿರಾಟ್ ಕೊಹ್ಲಿ 66ರಲ್ಲಿ ಗೆಲುವನ್ನು ಕಂಡಿದ್ದಾರೆ. 70ಕ್ಕೂ ಹೆಚ್ಚು ಪಂದ್ಯಗಳಲ್ಲಿ ಸೋಲನ್ನು ಕಂಡಿದ್ದಾರೆ. ಆ ಬಳಿಕ 2021ರ ನಂತರ ವಿರಾಟ್ ಕೊಹ್ಲಿಯ ನಾಯಕತ್ವದಿಂದ ಕೆಳಗಿಳಿದರು. ಇನ್ನು ಕೊಹ್ಲಿ ನಾಯಕನಾಗಿ ಇದ್ದಾಗಲೇ 2017ರ ಆವೃತ್ತಿಯಲ್ಲಿ ಭುಜದ ಗಾಯದಿಂದಾಗಿ ಕೊಹ್ಲಿ ಹೊರಗುಳಿದಿದ್ದಾಗ ವ್ಯಾಟ್ಸನ್ ಅವರು 3 ಪಂದ್ಯಗಳಲ್ಲಿ RCBಯನ್ನು ಮುನ್ನಡೆಸಿದ್ರು. ಇನ್ನು ಕಳೆದ 3 ಸೀಸನ್ಗಳಿಂದ ಬೆಂಗಳೂರು ತಂಡವನ್ನು ಫಾಫ್ ಡುಪ್ಲೆಸಿಸ್ ಮುನ್ನಡೆಸಿದ್ರು. 2022ರಲ್ಲಿ ಬೆಂಗಳೂರು ತಂಡದ ನಾಯಕರಾಗಿದ್ದಂಥ ಫಾಫ್ ಡುಪ್ಲೆಸಿಸ್ ಪ್ರತಿ ಸೀಸನಲ್ಲೂ ಕೂಡ ಉತ್ತಮ ಪ್ರದರ್ಶನವನ್ನೇ ನೀಡಿದರು. 2022ರಲ್ಲಿ ಡುಪ್ಲೆಸಿಸ್ 31ಕ್ಕಿಂತ ಹೆಚ್ಚು ಸರಾಸರಿಯಲ್ಲಿ 468 ರನ್ಗಳನ್ನು ಗಳಿಸಿದರು. ಹಾಗೆ 2023ರಲ್ಲಿ ಡುಪ್ಲೆಸಿಸ್ 56ಕ್ಕಿಂತ ಹೆಚ್ಚು ಸರಾಸರಿಯಲ್ಲಿ 730 ರನ್ಗಳನ್ನು ಕಲೆ ಹಾಕಿದರು. ಇದರಲ್ಲಿ 8 ಅರ್ಧ ಶತಕಗಳು ಕೂಡ ಇದ್ವು. ಕಳೆದ ಸೀಸನ್ನಲ್ಲಿ ಕೂಡ ಡುಪ್ಲೆಸಿಸ್ 438 ರನ್ ಗಳಿಸಿದರು. ಆದರೆ ಇಂಥ ಅತ್ಯುತ್ತಮ ಪ್ರದರ್ಶನದ ಹೊರತಾಗಿ ಕೂಡ ಈ ಸಲ ಫಾಫ್ ರನ್ನ ಉಳಿಸಿಕೊಳ್ಳೋಕೆ RCB ಮನಸ್ಸು ಮಾಡಲೇ ಇಲ್ಲ. ಫಾಫ್ ಡುಪ್ಲೆಸಿಸ್ಗೆ 40 ವರ್ಷ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ಅವರನ್ನು ತಂಡದಿಂದ ರಿಲೀಸ್ ಮಾಡಿತ್ತು. ಡೆಲ್ಲಿ ತಂಡ 2 ಕೋಟಿ ರೂಪಾಯಿ ಮೂಲ ಬೆಲೆಗೆ ಖರೀದಿ ಮಾಡಿದೆ. ಇನ್ನು ಡುಪ್ಲೆಸಿಸ್ ಐಪಿಎಲ್ನಲ್ಲಿ ಇದುವರೆಗೆ 145 ಪಂದ್ಯಗಳನ್ನು ಆಡಿದ್ದು ಸುಮಾರು 36ರ ಸರಾಸರಿಯಲ್ಲಿ 4571 ರನ್ಗಳನ್ನು ಕಲೆ ಹಾಕಿದ್ದಾರೆ.
ಈ ಅವಧಿಯಲ್ಲಿ ಡುಪ್ಲೆಸಿಸ್ 37 ಅರ್ಧಶತಕಗಳನ್ನು ಕೂಡ ಸಿಡಿಸಿದ್ದಾರೆ. ಒಟ್ನಲ್ಲಿ ವಿಶ್ವದ ಶ್ರೀಮಂತ ಲೀಗ್ಗಳಲ್ಲಿ ಒಂದಾಗಿರುವಂತಹ ಐಪಿಎಲ್ನ ಶ್ರೀಮಂತ ತಂಡಗಳಲ್ಲಿ ಆರ್ಸಿಬಿ ಫ್ರಾಂಚೈಸಿ ಕೂಡ ಒಂದು. ಅಪಾರ ಅಭಿಮಾನಿಗಳ ಬಳಗ ಕೂಡ ಇದೆ. ಬೆಂಗಳೂರು ಪರ ಹಲವು ಸ್ಟಾರ್ ಆಟಗಾರರು ಕೂಡ ಆಡಿ ಸೈ ಎನಿಸಿಕೊಂಡಿದ್ದಾರೆ. ಆರ್ಸಿಬಿ ಐಪಿಎಲ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದರೂ ಕೂಡ ಪ್ರಶಸ್ತಿ ಗೆಲ್ಲೋಕೆ ಈವರೆಗೂ ಕೂಡ ಸಾಧ್ಯ ಆಗಿಲ್ಲ. ಬೆಂಗಳೂರು ತಂಡ ಐಪಿಎಲ್ನಲ್ಲಿ 5 ಬಾರಿ ಪ್ಲೇ ಆಫ್, 3 ಸಲ ರನ್ನರ್ ಅಪ್, ಹಾಗೆ 1 ಸಲ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. 2025ರ ಐಪಿಎಲ್ ಸೀಸನ್ಗೆ ಕಪ್ ಗೆಲ್ಲೋ ಲಕ್ ಇದೆಯಾ? ಯಾರು ನಾಯಕ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ನಿಮ್ಮ ಪ್ರಕಾರ ಈ 7 ನಾಯಕರಲ್ಲಿ ಯಾರ ಕ್ಯಾಪ್ಟನ್ಸಿ ಹೆಚ್ಚು ಎಂಜಾಯ್ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.